ನಿಮ್ಮಲ್ಲಿ ಅದೆಷ್ಟೋ ಜನ ಇದ್ದಾರೆ ಪ್ರತಿದಿನ ಈ ತಪ್ಪುಗಳನ್ನ ಮಾಡ್ತಾನೆ ಇರ್ತಾರೆ. ಬೆಳಗ್ಗೆ 5 ಗಂಟೆಗೆ ಎದ್ದೇಳಲು 4:50 ಅಲಾರಾಮ್ ಸೆಟ್ ಮಾಡ್ತಾರೆ. ಯಾವಾಗ ಅದು ಬಡ್ಕೊಳ್ಳುತ್ತೆ ಅದನ್ನ ಸ್ನೂಸ್ ಮಾಡಿ ಇನ್ನೂ 10 ನಿಮಿಷ ಮಲ್ಕೊಳ್ಳೋಣ ಅಂತ ಅನ್ಕೊಳ್ತಾರೆ. ಮತ್ತೆ 5 ಗಂಟೆಗೆ ಅಲಾರಾಮ್ ಬಡ್ಕೊಳ್ಳುತ್ತೆ, ಮತ್ತೆ ಅದನ್ನ ಸ್ನೂಸ್ ಮಾಡಿ ಇನ್ನೂ 10 ನಿಮಿಷ ಮಲ್ಕೊಳ್ತಾರೆ. ಮತ್ತೆ ಪದೇ ಪದೇ ಇದೇ ತರ ಮಾಡಿ ಕೊನೆಗೆ ಬೆಳಗ್ಗೆ 7 ಗಂಟೆಗೆ ಎದ್ದೇಳ್ತಾರೆ. ನೋಡಿ, ಇದರಿಂದ ಏನೂ ಬದಲಾವಣೆ ಆಗೋದಿಲ್ಲ. ಬದಲಾಗಿ ನಿಮ್ಮ 1 ಗಂಟೆ ನಿದ್ದೆ ಹಾಳಾಗುತ್ತೆ, ಜೊತೆಗೆ ನಿಮ್ಮ ಸ್ಲೀಪ್ ಸೈಕಲ್ ಸಹ ಡಿಸ್ಟರ್ಬ್ ಆಗುತ್ತೆ. ಮತ್ತೆ ನಿಮ್ಮ ಸ್ಲೀಪ್ ಸೈಕಲ್ ಡಿಸ್ಟರ್ಬ್ ಆಗೋದ್ರಿಂದ ದಿನವಿಡೀ ನಿಮಗೆ ಸುಸ್ತು, ಸೋಮಾರಿತನ ಕಾಡುತ್ತೆ. ಕೆಲಸ ಮಾಡಲು ಮನಸ್ಸು ಒಪ್ಪೋದಿಲ್ಲ, ದೇಹದಲ್ಲಿ ಲೋ ಎನರ್ಜಿ ಕಾಣಿಸಿಕೊಳ್ಳುತ್ತೆ. ನೋಡಿ, ನಿಮಗೆ ತಡವಾಗಿ ಎದ್ದೇಳುವ ಅಭ್ಯಾಸ ಇದೆನಾ? ಇಟ್ಸ್ ಓಕೆ. ಆದರೆ ನೀವು ಯಾವಾಗ ಎದ್ದೇಳಬೇಕು ಅಂತೀರಾ ಅವಾಗಲೇ ಅಲಾರಾಮ್ ಸೆಟ್ ಮಾಡಿ, ಮತ್ತೆ ಅದೇ ಸಮಯಕ್ಕೆ ಎದ್ದೇಳಿ. ಆದರೆ ಪದೇ ಪದೇ ಅಲಾರಾಮ್ ಸೆಟ್ ಮಾಡೋದು, ಆಫ್ ಮಾಡೋದು, ಪದೇ ಪದೇ ಮಲ್ಕೊಳ್ಳೋದು, ಎದ್ದೇಳೋದು, ಈ ತರ ಎಲ್ಲ ಮಾಡಬೇಡಿ. ಏಕೆಂದ್ರೆ ಇದರಿಂದ ನಿಮ್ಮ ಮೈಂಡ್ಗೆ ಒಂದು ಸಿಗ್ನಲ್ ಹೋಗುತ್ತೆ, ನಾನು ಮಲ್ಕೊಳ್ತಾ ಇದ್ದೀನಿ ಅಂತ. ಆಗ ಪುನಃ ನಿಮ್ಮ ಸ್ಲೀಪ್ ಸೈಕಲ್ ಮೊದಲಿನಿಂದ ಸ್ಟಾರ್ಟ್ ಆಗುತ್ತೆ. ಮತ್ತೆ ಇದರಿಂದ ನಿಮ್ಮ ಸ್ಲೀಪ್ ಸೈಕಲ್ ಡಿಸ್ಟರ್ಬ್ ಆಗುತ್ತೆ. ಅದಕ್ಕೆ ದಿನವಿಡೀ ನಿಮಗೆ ನಿದ್ದೆ ಬರುವ ಮತ್ತೆ ಸುಸ್ತು, ಸೋಮಾರಿತನ ಕಾಡುವ ಸಂಭಾವನೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಇಂತಹದೇ ಅನೇಕ ತಪ್ಪುಗಳನ್ನ ಜನ ಬೆಳಿಗ್ಗೆ ಎದ್ದ ತಕ್ಷಣ ಮಾಡ್ತಾ ಇದ್ದಾರೆ, ಮತ್ತೆ ಇಂಡೈರೆಕ್ಟ್ಲಿ ಅವರ ಜೀವನದಲ್ಲಿ ಇದರಿಂದ ಅನೇಕ ಸಮಸ್ಯೆಗಳು ಉದ್ಭವ ಆಗ್ತಾ ಇವೆ. ಮತ್ತೆ ಹೇಗೆ ಈ ತಪ್ಪುಗಳಿಂದ ಆಚೆ ಬರಬಹುದು ಅನ್ನೋದನ್ನು ತಿಳಿಯೋಣ. ಈ ಪಾಯಿಂಟ್ಸ್ ಗಳನ್ನ ನೀವು ಅಪ್ಲೈ ಮಾಡಿದ್ದೆ ಆದ್ರೆ ದಿನದ ಪ್ರಾರಂಭ ನಿಮ್ಮಲ್ಲಿ ಒಂದು ಹೊಸ ಉತ್ಸಾಹ ನೀಡುತ್ತೆ. ಹಾಗಿದ್ರೆ ಬನ್ನಿ ಪ್ರಾರಂಭ ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ನಮ್ಮ ಕಮ್ಯುನಿಟಿಯನ್ನ ಜಾಯ್ನ್ ಆಗಿ. ಮೊದಲ ಮಿಸ್ಟೇಕ್ ಅನ್ನ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೇನೆ. ತಪ್ಪು ಸಮಯದಲ್ಲಿ ಅಲಾರಾಮ್ ಸೆಟ್ ಮಾಡಿ ಪದೇ ಪದೇ ಅದನ್ನ ಸ್ನೂಸ್ ಮಾಡೋದು, ಮತ್ತೆ ಪದೇ ಪದೇ ತಮ್ಮ ಸ್ಲೀಪ್ ಸೈಕಲ್ ಅನ್ನ ಡಿಸ್ಟರ್ಬ್ ಮಾಡಿಕೊಳ್ಳುವ ಅಭ್ಯಾಸದಿಂದ ದೂರ ಇರಿ. ಎರಡನೇ ಮಿಸ್ಟೇಕ್ ಇದೆ. ಒಂದು ರಿಸರ್ಚ್ ಪ್ರಕಾರ 80% ಸ್ಮಾರ್ಟ್ ಫೋನ್ ಯೂಸರ್ಸ್ ಬೆಳಿಗ್ಗೆ ಎದ್ದ ತಕ್ಷಣ ತಮ್ಮ ಫೋನ್ ಚೆಕ್ ಮಾಡ್ತಾರೆ. ನೋಡಿ, ಫೋನ್ ಬಳಸುವುದು ತಪ್ಪಲ್ಲ, ಆದರೆ ಬೆಳಿಗ್ಗೆ ಎದ್ದ ತಕ್ಷಣ ಫೋನ್ ಚೆಕ್ ಮಾಡೋದ್ರಿಂದ ಡಿಸ್ಟ್ರಾಕ್ಷನ್ ತುಂಬಿರುವ ಮೂಡ್ ಹಾಗೆ ಸೆಟ್ ಆಗುತ್ತೆ. ಮತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ಡೇಟಾ ಆನ್ ಮಾಡೋದ್ರಿಂದ ಅನೇಕ ನೋಟಿಫಿಕೇಶನ್ಸ್ ಬರಲು ಪ್ರಾರಂಭ ಆಗುತ್ತೆ. ಅದರಲ್ಲಿ ಕೆಲವೊಂದು ನೆಗೆಟಿವ್ ಮೆಸೇಜಸ್ ಆಗಿರುತ್ತೆ. ಇದರಿಂದ ಸ್ಟ್ರೆಸ್, ಆಂಗ್ಸೈಟಿ ಕಾಡುವ ಚಾನ್ಸಸ್ ಸಹ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅಷ್ಟೇ ಅಲ್ಲ, ಬೆಳಿಗ್ಗೆ ನಮ್ಮ ಮೈಂಡ್ ಅಲ್ಫಾ ಸ್ಟೇಟ್ ನಲ್ಲಿ ಇರುತ್ತೆ. ಆ ಸಮಯದಲ್ಲಿ ನಾವು ಏನೆಲ್ಲ ನೋಡುತ್ತೇವೆ, ಏನೆಲ್ಲ ಯೋಚನೆ ಮಾಡುತ್ತೇವೆ, ಏನೆಲ್ಲ ಕೇಳುತ್ತೇವೆ, ಅದರ ತುಂಬಾ ಗಾಢವಾದ ದುಷ್ಟ ಪರಿಣಾಮ ನಮ್ಮ ಮೈಂಡ್ ಮೇಲೆ ಬೀಳುತ್ತೆ. ಏಕೆಂದ್ರೆ ಆ ಸಮಯದಲ್ಲಿ ನಮ್ಮ ಪೂರ್ತಿ ಫೋಕಸ್ ಲೆವೆಲ್ ತುಂಬಾ ಜಾಸ್ತಿ ಆಗಿರುತ್ತೆ. ಅದಕ್ಕೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ಹಿಡಿದು ಕೆಟ್ಟ ವಿಚಾರಗಳನ್ನ ಮೈಂಡ್ ನಲ್ಲಿ ಹಾಕದೇ ಇರೋದು ಒಳ್ಳೆಯದು. ಮೊಬೈಲ್ ಉಪಯೋಗಿಸುವ ಬದಲು ಧ್ಯಾನ ಮಾಡಬಹುದು, ಪ್ರಾರ್ಥನೆ ಮಾಡಬಹುದು, ಯೋಗ ಮಾಡಬಹುದು, ಎಕ್ಸರ್ಸೈಸ್ ಮಾಡಬಹುದು, ಅಥವಾ ನಿಮಗೆ ಇಷ್ಟ ಆಗಿರುವ ಅಭ್ಯಾಸವನ್ನ ರೂಢಿ ಮಾಡ್ಕೊಳ್ಬಹುದು. ಇದರಿಂದ ನಿಮ್ಮ ದೇಹ ಮತ್ತೆ ಮೈಂಡ್ ಇನ್ನು ಶಕ್ತಿಶಾಲಿಯಾಗಿ ನಿರ್ಮಾಣ ಆಗುತ್ತೆ. ಮಿಸ್ಟೇಕ್ ನಂಬರ್ 3, ಜನ ತಮ್ಮ ಹಾಸಿಗೆಯನ್ನ ಹಾಗೆ ಬಿಟ್ಟು ಬಿಡ್ತಾರೆ. ಇದು ತಪ್ಪು. ನಾವು ಬೆಳಿಗ್ಗೆ ಎದ್ದೇಳ್ತಿದ್ದ ಹಾಗೆ ಹಾಸಿಗೆಯನ್ನ ಸರಿಪಡಿಸಬೇಕು. ಏಕೆಂದ್ರೆ ಇದರಿಂದ ನಮ್ಮ ಮೈಂಡ್ಗೆ ಒಂದು ಇಂಡೈರೆಕ್ಟ್ಲಿ ಸಿಗ್ನಲ್ ಹೋಗುತ್ತೆ, ನೀವು ಬೆಳಗ್ಗೆಯ ಮತ್ತೆ ಮೊಟ್ಟ ಮೊದಲ ಕೆಲಸವನ್ನು ಕಂಪ್ಲೀಟ್ ಮಾಡಿದ್ದೀರಾ ಎಂದು. ಮತ್ತೆ ಯಾವಾಗ ನೀವು ಇದನ್ನ ಪ್ರತಿದಿನ ಮಾಡ್ತೀರಾ, ಇದು ನಿಮ್ಮ ಅಭ್ಯಾಸ ಆಗಿ ನಿರ್ಮಾಣ ಆಗುತ್ತೆ. ಮತ್ತೆ ಇದೇ ಅಭ್ಯಾಸ ನಿಮ್ಮಿಂದ ಅನೇಕ ಕೆಲಸಗಳನ್ನ ಮಾಡಿಸುತ್ತೆ. ನೋಡಿ, ಇದು ತುಂಬಾ ಎಫೆಕ್ಟಿವ್ ಆಗಿರುವ ಅಭ್ಯಾಸ ಆಗಿದೆ. ಅದಕ್ಕೆ ಇದನ್ನ ಆರ್ಮಿಯಲ್ಲೂ ಸೈನಿಕರಿಗೆ ಮಾಡಲು ಹೇಳ್ತಾರೆ. ಮಿಸ್ಟೇಕ್ ನಂಬರ್ 4, ನಾಟ್ ಗೇನಿಂಗ್ ನಾಲೆಜ್. ನೋಡಿ, ಈ ಮೇಲೆ ಹೇಳಿರುವ ಹಾಗೆ ನಾವು ಬೆಳಗ್ಗೆ ಏನೆಲ್ಲ ಓದುತ್ತೇವೆ, ನೋಡುತ್ತೇವೆ, ಏನೆಲ್ಲ ಕೇಳುತ್ತೇವೆ, ಅದು ನಮ್ಮ ಮೈಂಡ್ ನಲ್ಲಿ ಹಾಗೆ ಉಳಿದುಕೊಂಡಿರುತ್ತೆ. ಅದೇ ತರ ಬೆಳಗ್ಗೆಯ ಸಮಯ ಎಲ್ಲಕ್ಕಿಂತ ಬೆಸ್ಟ್ ಸಮಯ ಆಗಿರುತ್ತೆ ಹೊಸ ವಿಷಯವನ್ನು ಕಲಿಯಲು ಮತ್ತೆ ಹೊಸ ವಿಷಯವನ್ನು ಓದಲು. ಏಕೆಂದ್ರೆ ನಾನು ಸಹ ಬೆಳಗಿನ ಸಮಯದಲ್ಲಿ ಹೊಸ ವಿಷಯದ ಮೇಲೆ ಕೆಲಸ ಮಾಡುತ್ತೇನೆ. ಅದಕ್ಕೆ ನೀವು ಒಬ್ಬ ವಿದ್ಯಾರ್ಥಿ ಆಗಿದ್ರೆ ಈ ಸಮಯವನ್ನು ಓದಲು ಉಪಯೋಗ ಮಾಡಿಕೊಳ್ಳಿ. ಮತ್ತೆ ಯಾರೆಲ್ಲ ವಿದ್ಯಾರ್ಥಿ ಅಲ್ಲ, ಈ ಸಮಯವನ್ನು ಹೊಸ ಸ್ಕಿಲ್ಸ್ ಕಲಿಯಲು ಉಪಯೋಗ ಮಾಡಿಕೊಳ್ಳಿ. ಇಲ್ಲ, ಸೆಲ್ಫ್ ಹೆಲ್ಪ್ ಪುಸ್ತಕ ಓದಿ. ಏಕೆಂದ್ರೆ ಇಂತಹ ಅನೇಕ ಪುಸ್ತಕಗಳನ್ನ ಬರೆಯಲಾಗಿದೆ. ಅದನ್ನ ಓದಿ ನಿಜ ಜೀವನದಲ್ಲಿ ಅಪ್ಲೈ ಮಾಡಿ ಒಬ್ಬ ಯಶಸ್ವಿ ವ್ಯಕ್ತಿ ಆಗಬಹುದು. ಉದಾಹರಣೆಗೆ ಭಗವದ್ಗೀತೆ ಓದಬಹುದು, ಇಲ್ಲ ಅಟೋಮಿಕ್ ಹ್ಯಾಬಿಟ್, ಇಲ್ಲ ಥಿಂಕ್ ಲೈಕ್ ಎ ಮಾಂಕ್ ಪುಸ್ತಕವನ್ನು ಓದಬಹುದು. ನೋಡಿ, ಕಲಿಯಲು ಓದಲು ಯಾವುದೇ ವಯಸ್ಸು ಇರೋದಿಲ್ಲ. ಅದಕ್ಕೆ ಸದಾ ಕಾಲ ಕಲಿತಾ ಇರಿ. ಮಿಸ್ಟೇಕ್ ನಂಬರ್ 5, ಬೆಳಿಗ್ಗೆ ಎದ್ದ ತಕ್ಷಣ ಟೀ ಅಥವಾ ಕಾಫಿ ಕುಡಿಬೇಡಿ. ಅದಕ್ಕೂ ಮುಂಚೆ ಬ್ರಷ್ ಮಾಡಿ ಅಥವಾ ಮಾಡದೆ 2 ಗ್ಲಾಸ್ ನೀರು ಕುಡಿಯಿರಿ. ಏಕೆಂದ್ರೆ ಇದರ ಅನೇಕ ಲಾಭಗಳಿವೆ. ದೇಹದಲ್ಲಿ ಇರುವ ಎಲ್ಲ ವಿಷಕಾರಿ ಪದಾರ್ಥ ಆಚೆ ತೆಗೆದು ಹಾಕುತ್ತೆ, ಹೊಟ್ಟೆ ಶುಚಿಯಾಗಿ ಇಡುತ್ತೆ, ರಕ್ತದ ಒತ್ತಡ ನಿವಾರಣೆ ಮಾಡುತ್ತೆ, ಡಿಹೈಡ್ರೇಷನ್ ದೂರ ಮಾಡುತ್ತೆ. ಇನ್ನೂ ಅನೇಕ ಲಾಭಗಳಿವೆ. ಮೊದಲು ನನಗೆ ಇದರ ಬಗ್ಗೆ ಮಾಹಿತಿ ಇರಲಿಲ್ಲ, ಆದರೆ ಯಾವಾಗ ಇದರ ಪ್ರಯೋಜನದ ಅರಿವಾಯಿತು ಆಗ ಕಳೆದ 8 ರಿಂದ 9 ವರ್ಷಗಳಿಂದ ನಾನು ಸಹ ಇದನ್ನ ಉಪಯೋಗ ಮಾಡ್ತಾ ಇದ್ದೇನೆ. ಮಿಸ್ಟೇಕ್ ನಂಬರ್ 6, ಜಾಸ್ತಿ ಬಿಸಿ ನೀರಿನಿಂದ ಸ್ನಾನ ಮಾಡುವುದು. ನೋಡಿ, ತುಂಬಾ ಚಳಿ ಇದ್ದಾಗ ಜಾಸ್ತಿ ಬಿಸಿ ನೀರಿನಿಂದ ಸ್ನಾನ ಮಾಡಬಹುದು. ಆದರೆ ಭಾರತದಲ್ಲಿ ಚಳಿ ಕೇವಲ 3 ತಿಂಗಳು ಮಾತ್ರ ಇರುತ್ತೆ. ನಂತರ ಬೇಸಿಗೆ ಕಾಲ ಪ್ರಾರಂಭ ಆಗುತ್ತೆ. ಅದಕ್ಕೆ ಚಳಿ ಆಗುವ ಸಂದರ್ಭ ಬಿಟ್ಟು ಬೇರೆ ದಿನಗಳಲ್ಲಿ ತಣ್ಣಗೆ ಇರುವ ನೀರಿನಿಂದ ಸ್ನಾನ ಮಾಡಿ. ಏಕೆಂದ್ರೆ ಜಾಸ್ತಿ ಬಿಸಿ ನೀರಿನಿಂದ ಸ್ನಾನ ಮಾಡುವುದರಿಂದ ದೇಹ
ದೇಹಕ್ಕೆ ತುಂಬಾ ನಷ್ಟ ಆಗುತ್ತೆ. ಮತ್ತೆ ತಣ್ಣಗೆ ಇರುವ ನೀರಿನಿಂದ ಸ್ನಾನ ಮಾಡುವುದರಿಂದ ಅನೇಕ ಲಾಭಗಳಿವೆ. ಬಿಸಿ ನೀರಿನಿಂದ ದೇಹದಲ್ಲಿ ಟೆಸ್ಟೋಸ್ಟೆರಾನ್ ಕಡಿಮೆ ಆಗುತ್ತೆ. ಮತ್ತೆ ಚರ್ಮದ ಮೇಲೆ ಒಂದು ಪೊದರು ಇರುತ್ತೆ, ಎಪಿಡರ್ಮಿಸ್, ಅದು ನಿಧಾನವಾಗಿ ನಷ್ಟ ಆಗುತ್ತೆ. ಕೆಲವೊಮ್ಮೆ ರಕ್ತದ ಒತ್ತಡ ಕೂಡ ಜಾಸ್ತಿ ಆಗಬಹುದು. ಮತ್ತೆ ಇನ್ನೂ ಅನೇಕ ಅಡ್ಡ ಪರಿಣಾಮ ಬೀರುತ್ತೆ. ನೀವು ಗೂಗಲ್ ನಲ್ಲಿ ಸರ್ಚ್ ಮಾಡಿದಾಗ ನಿಮಗೆ ಅರ್ಥ ಆಗುತ್ತೆ. ಅದೇ ತಣ್ಣಗೆ ಇರುವ ನೀರಿನಿಂದ ಸ್ನಾನ ಮಾಡುವುದರಿಂದ ಆಗುವ ಲಾಭ ನೋಡುವುದಾದ್ರೆ ನಮ್ಮ ಇಮ್ಯುನಿಟಿ ಸಿಸ್ಟಮ್ ಬೂಸ್ಟ್ ಆಗುತ್ತೆ, ನಮ್ಮ ಅಲರ್ಟ್ನೆಸ್ ಜಾಸ್ತಿ ಆಗುತ್ತೆ, ನಮ್ಮಲ್ಲಿ ಎನರ್ಜಿ ಜಾಸ್ತಿ ಆಗುತ್ತೆ. ಬಿಸಿ ನೀರಿನಿಂದ ಸ್ನಾನ ಮಾಡುವುದರಿಂದ ನಿಮ್ಮ ಕೂದಲುಗಳಿಗೆ ಡ್ಯಾಮೇಜ್ ಆಗುತ್ತೆ. ಅದೇ ಕೋಲ್ಡ್ ಶವರ್ ಕೂದಲುಗಳಿಗೆ ಹೆಲ್ದಿ ಆಗಿರುತ್ತೆ. ಡ್ರೈ ಸ್ಕಿನ್ ಸಮಸ್ಯೆ ದೂರ ಆಗುತ್ತೆ. ಬ್ಲಡ್ ಫ್ಲೋ ಸರಿಯಾಗಿರುತ್ತೆ. ಹೆವಿ ವರ್ಕೌಟ್ ಅಥವಾ ವ್ಯಾಯಾಮ ಮಾಡಿದ ನಂತರ ತಣ್ಣೀರು ಸ್ನಾನ ಮಾಡುವುದರಿಂದ ಮಸಲ್ಸ್ ರಿಕವರಿ ಬೇಗ ಆಗುತ್ತೆ. ಇನ್ನೂ ಅನೇಕ ಲಾಭಗಳಿವೆ. ನೀವು ಗೂಗಲ್ ನಲ್ಲಿ ಸರ್ಚ್ ಮಾಡಿ ತಿಳಿದುಕೊಳ್ಳಬಹುದು. ಮಿಸ್ಟೇಕ್ ನಂಬರ್ 7, ತುಂಬಾ ಜನ ಈ ತಪ್ಪನ್ನ ಮಾಡ್ತಾರೆ. ನಾನು ಕೂಡ ಮಾಡ್ತಾ ಇದ್ದೆ, ಆದರೆ ಈಗ ನಾ ಅದನ್ನ ಮಾಡ್ತಾ ಇಲ್ಲ. ಅದುವೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅನ್ನ ಸ್ಕಿಪ್ ಮಾಡೋದು. ನಮ್ಮ ದಿನದ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಮೀಲ್ ಆಗಿರುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಏಕೆಂದ್ರೆ ಇಡೀ ರಾತ್ರಿ ಉಪವಾಸ ಇದ್ದು ಬೆಳಗ್ಗೆ ಮತ್ತೆ ದೇಹವನ್ನು ಎನರ್ಜಿಯಿಂದ ತುಂಬಲು ನಮ್ಮ ದೇಹಕ್ಕೆ ಅವಶ್ಯಕ ಇರುತ್ತೆ ಬ್ರೇಕ್ಫಾಸ್ಟ್ ಮಾಡುವುದು. ನಾ ತುಂಬಾ ಜನರಿಗೆ ನೋಡಿದ್ದೇನೆ, ಅವರು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅನ್ನ ಸ್ಕಿಪ್ ಮಾಡ್ತಾರೆ, ಲಂಚ್ ಸರಿಯಾಗಿ ಮಾಡ್ತಾರೆ, ಮತ್ತೆ ಡಿನ್ನರ್ ಜಾಸ್ತಿ ಮಾಡಬಾರ್ದು, ಆದರೆ ಅದನ್ನ ಪೂರ್ತಿ ಹೊಟ್ಟೆ ತುಂಬಾ ಮಾಡ್ತಾರೆ. ನೋಡಿ, ರಾತ್ರಿ ಅಗತ್ಯಕ್ಕಿಂತ 1 ಚಮಚ ಕಡಿಮೆ ತಿನ್ಬೇಕು. ಬೆಳಿಗ್ಗೆ ಅವಶ್ಯಕತೆಗಿಂತ ಜಾಸ್ತಿ ಸೇವಿಸಿದರೆ ಏನೂ ಸಮಸ್ಯೆ ಆಗೋದಿಲ್ಲ. ಆದರೆ ನಾವು ಅದರ ವಿರುದ್ಧ ಮಾಡ್ತೀವಿ. ದೇಹಕ್ಕೆ ಬೇಕಾದಾಗ ಆಹಾರ ಕೊಡೋದಿಲ್ಲ, ಮತ್ತೆ ಯಾವಾಗ ದೇಹಕ್ಕೆ ಅವಶ್ಯಕತೆ ಇರೋದಿಲ್ಲ ಆಗ ಸ್ವಲ್ಪ ಜಾಸ್ತಿನೇ ಆಹಾರ ಸೇವನೆ ಮಾಡುತ್ತೇವೆ. ಆಗ ಸುಸ್ತು, ಸೋಮಾರಿತನ ಕಾಡ್ತಾ ಇದೆ, ನಿದ್ದೆ ಬರ್ತಾ ಇದೆ, ಹೊಟ್ಟೆ ಸರಿ ಇಲ್ಲ, ಹೊಸ ಕಾಯಿಲೆ ಬರ್ತಾ ಇದೆ ಅಂತ ಅನ್ಕೊಳ್ತೀವಿ. ಮತ್ತೆ ಈ ಎಲ್ಲದಕ್ಕೂ ಮೂಲ ಕಾರಣ ಇದೇ ಆಗಿರುತ್ತೆ. ನೋಡಿ, ನಿಮ್ಗೆ ರಾತ್ರಿ ಹೊಟ್ಟೆ ತುಂಬಾ ಊಟ ಮಾಡುವುದು ಇದ್ರೆ 6 ರಿಂದ 8 ಗಂಟೆ ಒಳಗೆ ಊಟ ಮಾಡಿ, ಮತ್ತೆ 10 ರಿಂದ 11 ಗಂಟೆ ಒಳಗೆ ಮಲ್ಕೊಳ್ಳಿ. ಇದು ಸರಿಯಾದ ಟೈಮ್ ಟೇಬಲ್ ಆಗಿರುತ್ತೆ. ಮಿಸ್ಟೇಕ್ ನಂಬರ್ 8, ನಾಟ್ ಪ್ಲಾನಿಂಗ್ ಯುವರ್ ಡೇ. ಅಂದ್ರೆ ನಿಮ್ಗೆ ಗೊತ್ತೇ ಇಲ್ಲ ಬೆಳಗ್ಗೆಯಿಂದ ಸಂಜೆಯವರೆಗೆ ಏನೆಲ್ಲ ಮಾಡಬೇಕು ಅನ್ನೋದು, ಮತ್ತೆ ಯಾಕೆ ಇದನ್ನೆಲ್ಲ ಮಾಡಬೇಕು ಅನ್ನೋದು. ಇದನ್ನೆಲ್ಲ ಪ್ಲಾನ್ ಮಾಡದೇನೆ ನೀವು ದಿನದ ಪ್ರಾರಂಭ ಮಾಡ್ತೀರಾ. ಏನಾಗೋದಿದೆ ಆಗ್ಲಿ ಅಂತ ಅನ್ಕೊಂಡು. ಇದರ ಅರ್ಥ ಇದೇ ಆಗುತ್ತೆ, ನೀವು ಒಂದು ದೋಣಿಯಲ್ಲಿ ಕುಳಿತು ಸಮುದ್ರದಲ್ಲಿ ಹೊರಟಿದ್ದೀರಾ, ಮತ್ತೆ ನಿಮ್ಗೆ ಗೊತ್ತೇ ಇಲ್ಲ ಯಾವ ದಿಕ್ಕಿನಲ್ಲಿ ಹೋಗ್ಬೇಕು ಅನ್ನೋದು. ಆದ್ರೆ ಗಾಳಿ ಮತ್ತೆ ಹಣೆಯ ಬರಹ ಎಲ್ಲಿ ತಗೊಂಡು ಹೋಗುತ್ತೆ ಅಲ್ಲಿಗೆ ಹೋಗ್ಬೇಕು ಅಂತೀರಾ. ಮತ್ತೆ ಇದೇ ಜನ ಆ ಜನ ಆಗಿರ್ತಾರೆ, ಪದೇ ಪದೇ ಹೇಳ್ತಾರೆ ನನ್ನ ಹಣೆ ಬರಹನೇ ಸರಿ ಇಲ್ಲ ಅಂತ. ಏಕೆಂದ್ರೆ ಇವರು ಕೇವಲ ತಮ್ಮ ಹಣೆ ಬರಹ ಮೇಲೆ ನಂಬಿಕೆ ಮಾಡಿ ಕುಳಿತುಕೊಂಡಿರ್ತಾರೆ. ಅದಕ್ಕೆ ಹಣೆ ಬರಹದ ಮೇಲೆ ನಂಬಿಕೆ ಮಾಡಿ ಕುಳಿತುಕೊಳ್ಬೇಡಿ. ಬದಲಾಗಿ ಬೆಳಗ್ಗೆನೆ ನಿಮ್ಮ ಪೂರ್ತಿ ದಿನದ ಪ್ಲಾನಿಂಗ್ ಮಾಡಿ. ನೋಡಿ, ನಾ ಇಂತಹ ಅನೇಕ ಜನರಿಗೆ ನೋಡಿದ್ದೇನೆ, ಏನ್ ಮಾಡ್ಬೇಕು ಅಂತ ಕೇವಲ ಯೋಚನೆ ಮಾಡ್ತಾ ಇರ್ತಾರೆ, ಮತ್ತೆ ಅದರಲ್ಲಿಯೇ ಅವರ ಜೀವನ ಮುಗಿದಿರುತ್ತೆ. ಅದಕ್ಕೆ ಇಂಗ್ಲಿಷ್ ನಲ್ಲಿ ಒಂದು ಕೋಟ್ ಇದೆ, ಇಫ್ ಯು ಫೇಲ್ ಟು ಪ್ಲಾನ್ ಯು ಆರ್ ಪ್ಲಾನಿಂಗ್ ಟು ಫೇಲ್. ಒಂದ್ ವೇಳೆ ನೀವು ಪ್ಲಾನಿಂಗ್ ಮಾಡುವುದರಲ್ಲಿಯೇ ಫೇಲ್ ಆಗ್ತಾ ಇದ್ರೆ ಇದರ ಅರ್ಥ ನೀವು ಫೇಲ್ ಆಗೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಾ ಎಂದರ್ಥ. ಅದಕ್ಕೆ ಯಾವೆಲ್ಲ ನಿಮ್ಮ ದಿನದ ಇಂಪಾರ್ಟೆಂಟ್ ಕೆಲಸಗಳಿವೆ ಅವುಗಳನ್ನ ಬರೆದು ಕಂಪ್ಲೀಟ್ ಮಾಡಿ. ಇಂಪಾರ್ಟೆಂಟ್ ಕೆಲಸ ಇಲ್ಲದಿದ್ರೆ ಅದನ್ನ ಕ್ರಿಯೇಟ್ ಮಾಡಿ. ಇದರಿಂದ ನಿಮ್ಮ ಗ್ರೋತ್ ಆಗುತ್ತೆ. ನೋಡಿ, ಕೆಲವೊಬ್ರು ಬೆಳಿಗ್ಗೆ ಏನೆಲ್ಲ ಮಾಡಬೇಕು ಅನ್ನೋದು ರಾತ್ರಿಯೇ ನಿರ್ಧಾರ ಮಾಡಿರ್ತಾರೆ. ಅದಕ್ಕೆ ನೀವು ಸಹ ರಾತ್ರಿಯೇ ನಿರ್ಧಾರ ಮಾಡಿದ್ರೆ ಒಳ್ಳೆಯದು. ಇಲ್ಲ ಬೆಳಗ್ಗೆನೆ ನಿರ್ಧಾರ ಮಾಡಿ. ಏಕೆಂದ್ರೆ ಕೆಲವೊಬ್ಬರಿಗೆ ಬೆಳಿಗ್ಗೆ ಯಾವ ಬಟ್ಟೆ ಧರಿಸಬೇಕು ಅನ್ನೋದು ಗೊತ್ತಿರೋದಿಲ್ಲ. ಅದರಲ್ಲಿಯೇ ಅವರ ಅಧಿಕ ಸಮಯ ವ್ಯರ್ಥ ಆಗುತ್ತೆ. ಜೊತೆಗೆ ವಿನಾಕಾರಣ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ. ಮತ್ತೆ ಪೂರ್ತಿ ದಿನ ನಮ್ಮ ಮೂಡ್ ಹಾಗೆ ಸೆಟ್ ಆಗಿರುತ್ತೆ. ಅದಕ್ಕೆ ದಿನವಿಡೀ ನಿಮ್ಮ ಮೂಡ್ ಸರಿಯಾಗಿ ಇರಬೇಕು ಅಂದ್ರೆ ರಾತ್ರಿಯೇ ದಿನದ ಎಲ್ಲಾ ಇಂಪಾರ್ಟೆಂಟ್ ಕೆಲಸಗಳನ್ನ ಬರೆದು ಇಡಿ. ಇವು ಆಗಿದ್ದವು ಕೆಲವೊಂದು ಮಿಸ್ಟೇಕ್ಸ್. ತುಂಬಾ ಜನ ಮಾಡ್ತಾ ಇರ್ತಾರೆ. ಇದರಿಂದ ಅವರ ಹೆಲ್ತ್, ಪ್ರೊಡಕ್ಟಿವಿಟಿ, ಕ್ರಿಯೇಟಿವಿಟಿ ಮತ್ತೆ ಎನರ್ಜಿ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಬೀರುತ್ತೆ. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನಿದ್ರು ಕಮೆಂಟ್ಸ್ ಮೂಲಕ ತಿಳಿಸಿ. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇನ್ಸ್ಟಾ ಪೇಜ್ ಅನ್ನು ಫಾಲೋ ಮಾಡಿ. ಬಾಯ್ ಬಾಯ್.